ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ವಿಡಿಯೋ ಪಾಠಕ್ಕೆ ಸ್ವಾಗತ. ಇಂದಿನ ವಿಡಿಯೋ ಪಾಠದಲ್ಲಿ ನಾವು ನಿಮ್ಮ 8ನೇ ತರಗತಿಯ ಪ್ಲೇಯಿಂಗ್ ವಿತ್ ನಂಬರ್ಸ್ ಚಾಪ್ಟರ್ ಏನಿದೆ ಇದನ್ನ ಮುಂದುವರಿಸೋಣ. ಸೊ ಇವತ್ತು ನಾವು ಲೆಟರ್ಸ್ ಫಾರ್ ಡಿಜಿಟ್ಸ್ ಅಂತ ಇದೆ. ಅಂತಂದ್ರೆ ಲೆಟರ್ಸ್ ಅಂತಂದ್ರೆ ಅಕ್ಷರಗಳು, ಸೊ ಡಿಜಿಟ್ಸ್ ಅಂತಂದ್ರೆ ಸಂಖ್ಯೆಗಳು ಅಂದ್ರೆ ಅಂಕಿಗಳು. ಸೊ ಇಲ್ಲಿ ನಂಬರ್ಸ್ಗೆ ಬದಲಾಗಿ ಅಕ್ಷರಗಳನ್ನ ಡಿನೋಟ್ ಮಾಡಿರ್ತಾರೆ. ಆ ಅಕ್ಷರಗಳಿಗೆ ಯಾವ ನಂಬರನ್ನ ಹಾಕಿದ್ರೆ ಅಲ್ಲಿ ಕೊಟ್ಟಿರುವ ಲೆಕ್ಕ ಸರಿಯಾಗುತ್ತೆ ಅನ್ನೋದನ್ನ ನಾವು ಲೆಕ್ಕ ಮಾಡಿ ಕಂಡುಹಿಡಿಬೇಕಾಗತ್ತೆ. ರೈಟ್, ಬನ್ನಿ ಫಸ್ಟ್ ಒಂದು ಎಕ್ಸಾಂಪಲ್ನ ಮೂಲಕ ನಾವು ಇದನ್ನ ಚೆನ್ನಾಗಿ ತಿಳ್ಕೊಳ್ಳೋಣಂತೆ. ಫಸ್ಟ್ ಪ್ರಾಬ್ಲಮ್ ನೋಡಿ, 3-1Q ಅಂತ ಇದೆ. ಇಲ್ಲಿ 1Q3 ಅಂತ ಇದೆ. ಸೊ ಇಲ್ಲಿ ಇದನ್ನ ಅಡಿಷನ್ ಮಾಡಿದ್ರೆ ಫೈನಲ್ ಆನ್ಸರ್ 501 ಅಂದ್ರೆ 501 ಬರ್ಬೇಕಂತೆ. ಇಲ್ಲಿ ಕ್ಯೂ ಜಾಗದಲ್ಲಿ ಏನೋ ಒಂದು ಹಾಕಬೇಕು, ಅದನ್ನೇ ಇಲ್ಲೂ ಕೂಡ ಹಾಕಬೇಕು. ಯಾಕಂದ್ರೆ ಕ್ಯೂ ಅಂತ ಸೇಮ್ ಇರೋದ್ರಿಂದ ಅದೇ ನಂಬರನ್ನ ಇಲ್ಲೂ ಕೂಡ ಹಾಕಬೇಕಾಗುತ್ತೆ. ಓಕೆನಾ? ಈಗ ನೋಡಿ, ಕ್ಯೂಗೆ ಏನು ಹಾಕಿದ್ರೆ 3ನ್ನ ಕೂಡಿದಾಗ 1 ಆಗುತ್ತೆ. ನೋಡೋಣ, ಕ್ಯೂಗೆ 1 ಹಾಕ್ತೀನಿ ಅಂದ್ಕೊಳ್ಳಿ, 1 3 ಇಲ್ಲಿ 4 ಆಗುತ್ತೆ. ಸೊ ಇಲ್ಲಿ 1 ಬರಬೇಕು, 4 ಅಲ್ಲ. ಕ್ಯೂಗೆ 2 ಹಾಕ್ತೀನಿ, 2 3 5 ಆಯಿತು. ಕ್ಯೂಗೆ 3 ಹಾಕ್ತೀನಿ, 3 3 6 ಆಯಿತು. ಕ್ಯೂಗೆ 4 ಹಾಕ್ತೀನಿ, 4 3 7 ಆಯಿತು. ಕ್ಯೂಗೆ 5 ಹಾಕ್ತೀನಿ, 5 3 8 ಆಯಿತು. ಕ್ಯೂಗೆ 6 ಹಾಕ್ತೀನಿ, 6 3 9 ಆಯಿತು. ಕ್ಯೂಗೆ 7 ಹಾಕ್ತೀನಿ, 7 3 10 ಆಯಿತು. 10 ಅಂದರೆ 0, ಇಲ್ಲಿ 1 ಬರಬೇಕಾಗಿದೆ. ಕ್ಯೂಗೆ 8 ಹಾಕ್ತೀನಿ ನೋಡಿ, ಈಗ 8 ಹಾಕಿದಾಗ 8 3 11 ಆಗುತ್ತೆ. 11 ಅಂದರೆ ಇಲ್ಲಿ 1 ಇಡ್ತೀವಿ, 1 ದಶಕ ಆಗುತ್ತೆ. ಅಲ್ಲಿಗೆ ನಮಗೆ ಒಂದು ಗೊತ್ತಾಯಿತು, ಕ್ಯೂ ಜಾಗದಲ್ಲಿ ನಾವು 8ನ್ನ ಹಾಕಿದರೆ 8 3 11, 11ಕ್ಕೆ 1 ದಶಕ 1. ಈಗ ಇದೇ 8ನ್ನ ನಾವು ಇಲ್ಲಿ ಕ್ಯೂ ಇದೆಯಲ್ಲ ಅಲ್ಲೂ ಹಾಕಬೇಕು. ಯಾಕಂದ್ರೆ ಕ್ಯೂ ಸೇಮ್ ಇರೋದ್ರಿಂದ ನಾವು ನಂಬರ್ ಕೂಡ ಸೇಮ್ ಹಾಕಬೇಕು. 8 1 9, 9 1 10, 10ಕ್ಕೆ 0 ದಶಕ 1, 3 1 4 1 5, 5 ಇದೆ. ಅಲ್ಲಿಗೆ ಕ್ಯೂ ಇಸ್ ಈಕ್ವಲ್ ಟು 8 ಆದಾಗ ನಮಗೆ ಇಲ್ಲಿ ಕೊಟ್ಟಿರತಕ್ಕಂಥ ಕ್ರೈಟೀರಿಯಾ ಇರುವ ಲೆಕ್ಕ ಸರಿಯಾಗುತ್ತೆ. ಈ ರೀತಿಯಲ್ಲಿ ನೀವು ಲೆಕ್ಕಗಳನ್ನು ಮಾಡಬೇಕಾಗುತ್ತೆ. ಇನ್ನೊಂದು ಲೆಕ್ಕವನ್ನು ನೋಡಿ. ಸೊ ಇನ್ನೊಂದು ಲೆಕ್ಕ ಯಾವುದೇ ರೀತಿಯಲ್ಲಿದೆ, 3A4 13B ಅಂತ ಇದೆ. ಇಲ್ಲಿ ಎಗೆ ಒಂದು ನಂಬರ್ ಕಂಡುಹಿಡಿಬೇಕು, ಬಿಗೆ ಒಂದು ನಂಬರ್ ಕಂಡುಹಿಡಿಬೇಕು, ಅಡಿಷನ್ ಮಾಡಬೇಕು. ಓಕೆ, ಸೊ ಅದನ್ನು ಆ್ಯಡ್ ಮಾಡಿದಾಗ 508 ಬರುತ್ತಂತೆ. ಯಾವಾಗ ಬರುತ್ತೆ ನೋಡೋಣ. ಈಗ 4ಕ್ಕೆ ಬಿನ ಆ್ಯಡ್ ಮಾಡಿದರೆ 8 ಬರುತ್ತಂತೆ. 4ಕ್ಕೆ ಹಾಗಾದರೆ ಬಿ ಜಾಗದಲ್ಲಿ ಏನು ಹಾಕಬೇಕು, 4 ಹಾಕಬೇಕು. ಅವಾಗ ಏನಾಗುತ್ತೆ, 4 4 8 ಆಗುತ್ತೆ. ಅಲ್ಲಿಗೆ ಬಿ ಇಸ್ ಈಕ್ವಲ್ ಟು 4 ಅಂತ ಆಯಿತು. ಈಗ ಇದು ಮುಗೀತು, 8 ಆಯಿತು. ಇಲ್ಲಿ ಎ ಇದೆ, ಇಲ್ಲಿ 3 ಇದೆ, 0 ಬರಬೇಕು. 0 ಬರಬೇಕು ಅಂದರೆ ಏನು ಮಾಡಬೇಕು, ಎ ಜಾಗದಲ್ಲಿ 7 ಹಾಕಿ 7. ಸೊ 7 3 10, 10ಕ್ಕೆ 0 ದಶಕ 1, 3 1 4 1 5. ಅಲ್ಲಿಗೆ ಎ ಇಸ್ ಈಕ್ವಲ್ ಟು 7 ಆಗುತ್ತೆ. ಈ ರೀತಿಯಲ್ಲಿ ಲೆಕ್ಕವನ್ನು ಮಾಡಬೇಕು. ಇನ್ನೊಂದು ಲೆಕ್ಕ ನೋಡಿ, ಎ ಈ 3ನ್ನು ಆ್ಯಡ್ ಮಾಡಿದರೆ ಇಲ್ಲಿ ಫಸ್ಟ್ ನಂಬರ್ ಅದೇ ಬರಬೇಕಂತೆ, ಏನೇ ಬರಬೇಕಂತೆ. ಸೆಕೆಂಡ್ ನಂಬರ್ ಇನ್ನೊಂದು ನಂಬರನ್ನು ಬರಬೇಕಂತೆ. ಓಕೆ, ಈಗ ಸಪೋಸ್ 1 1 1 ಹಾಕ್ತೀನಿ ಅಂದ್ಕೊಳ್ಳಿ, ಇಲ್ಲಿ 3 ಬರುತ್ತೆ. ಆದರೆ ಇಲ್ಲೂ ಕೂಡ 1 ಬರಬೇಕು. ಇಲ್ಲೂ ಕೂಡ, ಯಾಕಂದರೆ ಇಲ್ಲೂ ಕೂಡ ಎ ಅಂತಲೇ ಇದೆ ನೋಡಿ, ಹಾಗಾಗಿ. ಸೊ 2 2 2 ಇಲ್ಲಿ 6 ಬರುತ್ತೆ, ಅಲ್ಲ. 3 3 3 3 3 6 3 9 ಬರುತ್ತೆ, ಅಲ್ಲ. ಯಾಕಂದರೆ ಇಲ್ಲಿ ಫಸ್ಟ್ 3 ಬರಬೇಕಲ್ಲ. ಓಕೆ, 4 4 4 4 3 12 12 ಬರುತ್ತೆ, ಅಲ್ಲ. ಯಾಕಂದರೆ ಇಲ್ಲಿ 4 ಬರಬೇಕಿತ್ತು. 5 5 5 ನೋಡಿ, 5 5 5 ಹಾಕ್ತಾ ಇದ್ದೀನಿ. ಆನ್ಸರ್ 15 ಬರ್ತಾ ಇದೆ. ಸೊ ಅಲ್ಲಿಗೆ ಎ ಅಂತಂದರೆ 5 ತಗೊಂಡಿದ್ವಿ, ಅಲ್ಲಿ 5 ಬರ್ತಾ ಇದೆ. ಇಲ್ಲಿ ಬಿ ಜಾಗದಲ್ಲಿ 1 ಬಂದಿದೆ, 15 ಅಂದರೆ 1 5 ಅಲ್ವಾ. ಬಿ ಜಾಗದಲ್ಲಿ 1 ಬಂದಿದೆ, ಬಿ ಇಸ್ ಈಕ್ವಲ್ ಟು 1 ಆಗುತ್ತೆ. ಅರ್ಥ ಆಯಿತು ಅಂತ ಅನ್ಕೋತೀನಿ. ಮುಂದಿನ ಲೆಕ್ಕ ನೋಡಿ. ಈಗ ಒಂದಷ್ಟು ಎಕ್ಸಸೈಸ್ ಪ್ರಾಬ್ಲಮ್ಸ್ ಇದೆ, ಬನ್ನಿ ಇದನ್ನು ಸಾಲ್ವ್ ಮಾಡೋಣಂತೆ. ಇಲ್ಲಿ ಒಂದಷ್ಟು ನಿಮಗೆ ಹೋಮ್ವರ್ಕ್ ಅಂತೇಳಿ ಕೊಡ್ತೀನಿ. ಫಸ್ಟ್ ಒಂದು ನೋಡಿ, 3A25 ಅಡಿಷನ್ ಮಾಡಿದ್ರೆ B2 ಬರಬೇಕಂತೆ. ಇಲ್ಲಿ ಎ ವ್ಯಾಲ್ಯೂ ಮತ್ತು ಬಿ ವ್ಯಾಲ್ಯೂವನ್ನು ನೀವು ಕಂಡುಹಿಡಿಬೇಕು. ಈಗ 5 ಇದೆ, ಏನು ಆ್ಯಡ್ ಮಾಡಿದರೆ ಇಲ್ಲಿ 2 ಬರಬೇಕು. 2 ಬರಬೇಕು ಅಂದರೆ ಎಷ್ಟು ಆ್ಯಡ್ ಮಾಡಬೇಕು, 1 ಆ್ಯಡ್ ಮಾಡಿದರೆ 6 ಆಯಿತು, 2 ಆ್ಯಡ್ ಮಾಡಿದರೆ 7 ಆಯಿತು, 3 ಆ್ಯಡ್ ಮಾಡಿದರೆ 5 3 8 ಆಯಿತು, 4 ಆ್ಯಡ್ ಮಾಡಿದರೆ 5 4 9 ಆಯಿತು, 5 ಆ್ಯಡ್ ಮಾಡಿದರೆ 5 5 10 ಆಯಿತು, 0 ಬರುತ್ತೆ, ಅಲ್ಲ 2 ಬರಬೇಕು. 6 ಆ್ಯಡ್ ಮಾಡಿದರೆ 6 5 11 ಆಯಿತು, 1 ಬರುತ್ತೆ. ಈಗ ನೋಡಿ, ಇಫ್ ಸಪೋಸ್ 7ನ್ನ ಆ್ಯಡ್ ಮಾಡಿದರೆ 7 5 12 ಆಗುತ್ತೆ. 12ಕ್ಕೆ 2 ದಶಕ 1, 3 2 5 2 7. ಬಿ ಜಾಗದಲ್ಲಿ 7 ಬಂತು ಅಂತಂದರೆ ಎ ಇಸ್ ಈಕ್ವಲ್ ಟು 7, ಸಾರಿ 3 2 5 1 6. ಬಿ ಇಸ್ ಈಕ್ವಲ್ ಟು 6 ಆಗುತ್ತೆ. ಕರೆಕ್ಟಾ?
ಅರ್ಥ ಆಯ್ತಾ? ಈಗ ಎರಡನೇ ಲೆಕ್ಕ, ಈ ಲೆಕ್ಕ ಸಿಂಪಲ್ ಇದೆ. ಸೊ ಈ ಲೆಕ್ಕ ನೀವು ಮಾಡಿ ಹೋಮ್ವರ್ಕ್. ಇಲ್ಲಿ ನೋಡಿ 1a ಇಂಟು ಎ ಅಂದರೆ ಈಸ್ ಈಕ್ವಲ್ ಟು ಆನ್ಸರ್ 9a ಬರುತ್ತಂತೆ. ಅಂದರೆ 90 ಇಲ್ಲಿ ಏನೋ ಒಂದು ನಂಬರು, 90 ಇಲ್ಲಿ ಏನೋ ಒಂದು ನಂಬರ್. ಇನ್ನೊಂದು ನೋಡಿ, ಇನ್ನೊಂದು ಏನಂತಂದ್ರೆ 3 ಕಡೆ ಎ ಅನ್ನೋದನ್ನೇ ಕೊಟ್ಟಿದ್ದಾರೆ. ಅಂದರೆ ನೀವು ಎ ಅನ್ನೋದನ್ನ ಇಲ್ಲಿ ಏನು ತಗೊಳ್ತೀರೋ ಅದನ್ನೇ ಇಲ್ಲೂ ತಗೋಬೇಕು. ಅಲ್ಲಿ ತಗೊಂಡಾಗ ಇಲ್ಲಿ ಕೂಡ ಅದೇ ಬರಬೇಕು. ಬನ್ನಿ ನೋಡೋಣ. ಸೊ ಇಲ್ಲಿ ಎ ಜಾಗದಲ್ಲಿ 1 ತಗೊಳ್ತೀನಿ ಅಂದ್ಕೊಳ್ಳಿ, ಇಲ್ಲೂ ಕೂಡ 1 ತಗೋತೀನಿ. 11 ಆಯಿತು, ಇಲ್ಲಿ 90 ಬರಬೇಕು, ಬರಲಿಲ್ಲ. ಎ ಜಾಗದಲ್ಲಿ 2 ತಗೋತೀನಿ ಅಂದ್ಕೊಳ್ಳಿ, 12 ಆಯಿತು, ಇಲ್ಲಿ ಕೂಡ 2 ತಗೋತೀನಿ. 12 24 ಆಯಿತು, ಇಲ್ಲಿ 2 ಬರಬೇಕಾಗಿತ್ತು, ಬರಲಿಲ್ಲ. ಎ ಜಾಗದಲ್ಲಿ 3 ತಗೋತೀನಿ, 13 × 3 ಆಯಿತು. ಯಾಕಂದರೆ ಇಲ್ಲಿ ನೋಡಿ 3 ತಾನೇ ತಗೊಂಡಿರೋದು. ಸೊ ಇಲ್ಲಿ 3 9 ಬಂತು, ಅಲ್ಲ, ತಪ್ಪು. ಯಾಕಂದರೆ ಇಲ್ಲೂ ಕೂಡ 3 ಬರಲೇಬೇಕು. ಯಾಕಂದರೆ ಫಸ್ಟಿಗೆ ಏನೇ ಬರಬೇಕು. ಎ ಜಾಗದಲ್ಲಿ 4 ತಗೋತೀನಿ, ಇಂಟು 4 ಮಾಡ್ತೀನಿ, 14 56 ಆಯಿತು, 6 ಬಂದಿದೆ, ತಪ್ಪು. ಈಗ ನಾನು ಉತ್ತರನ ಹೇಳೋದಿಲ್ಲ, ಎ ಜಾಗದಲ್ಲಿ ಏನನ್ನು ತಗೊಂಡ್ರೆ ಇದು ಸ್ಯಾಟಿಸ್ಫೈ ಆಗುತ್ತೆ ಅಂತ ಹೇಳಿ ನೀವು ಕಂಡುಹಿಡಿರಿ. ದಿಸ್ ಈಸ್ ಆಲ್ಸೋ ಹೋಮ್ವರ್ಕ್ ಫಾರ್ ಯು. ಇದು ಕೂಡ ಸಿಂಪಲ್ ಆಗಿದೆ. ದಿಸ್ ಇಸ್ ಫಾರ್ ಯು ಪೀಪಲ್. ಇಲ್ಲಿ ನೋಡಿ, ಎ ಬಿ ಇಂಟು 3 ಅದಕ್ಕೆ ಉತ್ತರ CAB ಅಂತ ಆಗ್ಬೇಕಂತೆ. ಅಲ್ಲಿಗೆ ಇಲ್ಲಿ AB ಅಂತ ಏನು ತಗೋತೀವಿ ಅದೇ AB ಇಲ್ಲಿ ಬರಬೇಕು, ಜೊತೆಗೆ ಒಂದು ಎಕ್ಸ್ಟ್ರಾ ನಂಬರ್ ಬರಬೇಕು. ಇದು 3 ಡಿಜಿಟ್ ನಂಬರ್. ಅಲ್ಲಿ ನಾವು ಮೇಲ್ಗಡೆ ತಗೊಳ್ಳೋದು AB ಅಂದರೆ 2 ಡಿಜಿಟ್ ನಂಬರ್. ಏನು ತಗೋಬಹುದು ಯೋಚನೆ ಮಾಡಿ. ಇಲ್ಲಿ ಬಿ ಜಾಗದಲ್ಲಿ ನಾವು ಏನು ಹಾಕ್ತೀವೋ ಅದೇ ಇಲ್ಲಿ ರಿಪೀಟ್ ಆಗಬೇಕು 3ರಿಂದ ಮಲ್ಟಿಪ್ಲೈ ಆದಾಗ. ಬಿ ಜಾಗದಲ್ಲಿ ಸಪೋಸ್ ನಾನು 0ವನ್ನು ಹಾಕಿದರೆ 3 0s 0 ಆಗುತ್ತೆ. ಓಕೆನಾ? ಓಕೆ. ಇಲ್ಲಿ ಎ ಜಾಗದಲ್ಲಿ ನಾನು ಏನು ಹಾಕ್ತೀನೋ ಅದೇ ಇಲ್ಲಿ ಬರಬೇಕು. ಈಗ 3 ಬಗ್ಗೆ ಹೇಳಿ. 3 × 0 0, 3 0s 0, 3 1s 3, 3 2s 3 2s 6, 3 3s 9, 3 4s 12 ಆಯಿತು, 3 5s 15. ನೋಡಿ 5 ತಗೊಂಡ್ರೆ ಇಲ್ಲೂ ಕೂಡ ಬಿಡಿ ಸ್ಥಾನದಲ್ಲಿ 5 ಬರ್ತಾ ಇದೆ. 5 ತಗೊಂಡ್ರೆ ಇಲ್ಲಿ 5 ಬರುತ್ತೆ. ಹಾಗಾಗಿ ನಾನು ಎ ಜಾಗದಲ್ಲಿ 5 ತಗೋತೀನಿ, ಆಗ 3 5s 15. ನೋಡಿ ಎ ಜಾಗದಲ್ಲಿ 5 ಬಂತು, ಸಿ ಜಾಗದಲ್ಲಿ ಒಂದು ಎಕ್ಸ್ಟ್ರಾ ಬಂತು, ಅದು 1. ಓಕೆ. ಸೊ ನೋಡಿ AB 50 ಆಯಿತು, ಇಲ್ಲೂ ಕೂಡ AB 50 ಬಂದಿದೆ, ಸಿ ಜಾಗದಲ್ಲಿ ಒಂದು ಎಕ್ಸ್ಟ್ರಾ ಬಂದಿದೆ. ಯಾವಾಗ 3ರಿಂದ ಮಲ್ಟಿಪ್ಲೈ ಮಾಡಿದಾಗ. ಈ ರೀತಿಯಲ್ಲಿ ಡಿಜಿಟ್ಸನ್ನು ಕೊಟ್ಟಾಗ ಆ ಡಿಜಿಟ್ಸ್ಗೆ ಸಂಬಂಧಪಟ್ಟಂಥ ಒಂದು ಸಂಖ್ಯೆ ಏನಿರುತ್ತೆ ಆ ಸಂಖ್ಯೆಯನ್ನು ನೀವು ಕಂಡುಹಿಡಿಬೇಕಾಗಿರುತ್ತೆ. ಸೊ ಇಲ್ಲಿ ಕೆಳಗಡೆ ಬರೀತೀರಿ A = 5, B = 0, C = 1 ಅಂತೇಳಿ ಬರೀತೀರಿ. ಈ ರೀತಿಯಲ್ಲಿ ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಲೆಕ್ಕ ಇದೆ, ಸೇಮ್ ಲೆಕ್ಕ. AB × 3 CAB ಅಂತಿತ್ತು, ಇಲ್ಲಿ AB × 5 ಇದೆ. ಈ ಲೆಕ್ಕವನ್ನು ನೀವು ಮಾಡಿ, ಚೆನ್ನಾಗಿದೆ ಲೆಕ್ಕ ಮಾಡಿ. ಓಕೆ. ನೆಕ್ಸ್ಟ್ AB × 6 ಕೆಳಗಡೆ ಆನ್ಸರ್ ನೋಡಿ, ಬಿನೇ ಬರಬೇಕಂತೆ. ನೋಡಿ ಅಂದರೆ ಕೆಳಗಡೆ ಆನ್ಸರ್ ಈಗ 3 3 3, 4 4 4, 5 5 5 ಇದೇ ರೀತಿಯಲ್ಲಿ ಬರಬೇಕು ಆನ್ಸರು. ಮೇಲ್ಗಡೆ ಯಾವ ನಂಬರ್ ತಗೊಳ್ತೀವಿ, ಇಲ್ಲಿ ಬಿ ಜಾಗದಲ್ಲಿ ಏನು ತಗೊಳ್ತೀವೋ ಅದೇ ನಂಬರ್ ಇಲ್ಲಿ ರಿಪೀಟ್ ಆಗಬೇಕು. ನೋಡೋಣ, ಚೆನ್ನಾಗಿದೆ, ಇದನ್ನು ಟ್ರೈ ಮಾಡಿ. ಮಲ್ಟಿಪ್ಲೈ ಮಾಡಿದಾಗ ನೆನಪಲ್ಲಿರಲಿ, 6ಇಂದ ಮಲ್ಟಿಪ್ಲೈ ಮಾಡಿದಾಗ. ನಾನು ಇದು ನಿಮಗೆ ಹೇಳ್ಕೊಡೋದಿಲ್ಲ, ಯಾಕಂದರೆ ತುಂಬ ಸಿಂಪಲ್ ಇದೆ, ಇದು ನಾನು ಹೇಳ್ಕೊಡೋದಿಲ್ಲ. ರೈಟ್? ಓಕೆ. ಇಲ್ಲಿ ಬನ್ನಿ, ಇಲ್ಲಿ 1 ಇದೆ, A1 1B ಅಂತ ಇದೆ. ನಾವು ಇಲ್ಲಿ ಏನು ನಂಬರ್ ತಗೋತೀವೋ ಅದೇ ನಂಬರ್ ಇಲ್ಲೂ ಕೂಡ ಬರಬೇಕು. ಇಲ್ಲಿ 0 ಬರಬೇಕು. 1ಗೆ ಏನನ್ನು ಆ್ಯಡ್ ಮಾಡಿದರೆ 0 ಬರುತ್ತೆ. ಸಿಂಪಲ್ ಇದೆ, ಮಾಡಿ ನೋಡಿ. ರೈಟ್? ಸೊ ದಿಸ್ ಇಸ್ ಆಲ್ಸೋ ಅಡಿಷನ್ ಪ್ರಾಬ್ಲಮ್. ಇದನ್ನು ಕೂಡ ಹೋಮ್ವರ್ಕ್ ಆಗಿ ನಾನು ಕೊಡ್ತಾ ಇದ್ದೀನಿ. ದಿಸ್ ಇಸ್ ಆಲ್ಸೋ ಹೋಮ್ವರ್ಕ್. ಇವೆಲ್ಲ ಲೆಕ್ಕಗಳು ಸಿಂಪಲ್ ಇರೋದ್ರಿಂದ ನಾನು ಇದನ್ನು ನಿಮಗೆ ಒಪ್ಪಿಸ್ತಾ ಇದ್ದೀನಿ. ಹೋಮ್ವರ್ಕ್ ಈ ಎಲ್ಲದನ್ನು ಲೆಕ್ಕಗಳನ್ನು ನೀವು ಸಾಲ್ವ್ ಮಾಡಿ. ಸೊ ಇಲ್ಲಿಗೆ ಈ ತರಗತಿಯನ್ನು ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಇನ್ನೂ ಅದ್ಭುತವಾದಂಥ ಒಂದು ಕಾನ್ಸೆಪ್ಟ್ ಇದೆ, ಡಿವಿಸಿಬಿಲಿಟಿ ರೂಲ್ ಅಂತೇಳಿ. ಅಂದರೆ ಯಾವ ಸಂಖ್ಯೆಗಳು ಯಾವ ಸಂಖ್ಯೆಯಿಂದ ಈ ಡಿವೈಡ್ ಆಗುತ್ತೆ, ಕಂಪ್ಲೀಟಾಗಿ ಡಿವೈಡ್ ಆಗುತ್ತಾ ಅಥವಾ ಆಗಲ್ವಾ ಅಂಥೇಳಿ ಸುಲಭವಾಗಿ ತಿಳ್ಕೊಳ್ಳಿಕ್ಕೆ ಒಂದಷ್ಟು ನಿಯಮಗಳು, ಒಂದಷ್ಟು ಮೆಥಡ್ಸ್ ಇದೆ, ಈಸಿ ಮೆಥಡ್. ಅವುಗಳನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.